ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಹೋಟೆಲ್ನ ಶೈಲಿಯ ಉಬ್ಬಿದ ಪೂರಿ ಮಾಡೋ ವಿಧಾನನ ನೋಡೋಣ. ಹೇಗೆ ಮಾಡಿದ್ರೂ ಪೂರಿ ಉಬ್ತಾ ಇಲ್ಲ, ಹೋಟೆಲ್ನಲ್ಲಿ ಬರೋಷ್ಟು ಹದವಾಗಿ ಪೂರಿ ಮನೆಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಸುಲಭವಾಗಿ ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ನೋಡಿ. ಇದೇ ವಿಧಾನನ ಫಾಲೋ ಮಾಡ್ಕೊಂಡು ನೀವು ಮಾಡಿ ನೋಡಿ, ಡೆಫಿನೆಟ್ಟಾಗಿ ಪೂರಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಒಂದೊಂದೇ ಕಪ್ಪು ಗೋಧಿ ಹಿಟ್ಟನ್ನು ಜರಡಿ ಮಾಡಿಬಿಟ್ಟು ಸೇರಿಸೋಣ. ನೋಡಿ, 1 ಕಪ್ ಗೋಧಿ ಹಿಟ್ಟು ಜರಡಿ ಮಾಡಿದ್ದಾಗಿದೆ. ಇನ್ನೊಂದು ಕಪ್ಪು ಗೋಧಿ ಹಿಟ್ಟನ್ನು ಕೂಡ ಜರಡಿ ಮಾಡೋಣ. ನಂತರ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವು ಪೂರ್ತಿ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು. ಮೈದಾ ಹಿಟ್ಟು ಕೂಡ ಜರಡಿ ಮಾಡಿದ್ದಾಗಿದೆ. 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬದಲಾಗಿ ನೀವು ಚಿರೋಟಿ ರವೆ ಕೂಡ ಸೇರಿಸ್ಕೋಬೋದು. ಈ ರೀತಿ ಸೇರಿಸೋದ್ರಿಂದ ಪೂರಿ ಸ್ವಲ್ಪ ಗರಿ ಗರಿ ಆಗುತ್ತೆ ಅಂತ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಪೂರಿ ಬಣ್ಣ ಕೂಡ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಸುಮಾರು 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸಿದ ನಂತರ ಕೂಡ ಮಿಕ್ಸ್ ಮಾಡೋಣ. ಬಿಸಿ ಕಡಿಮೆ ಆಗಿದೆ. ಇವಾಗ ಕೈನಲ್ಲೇ ಹಿಟ್ಟನ್ನು ಕಲಸೋಣ. ನಾವು ಹಾಕಿರೋಂಥ ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡಿಬೇಕು. ಈ ರೀತಿ ಹಿಟ್ಟನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದು ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಹದಕ್ಕೆ ಹಿಟ್ಟು ಕಲಸಿದ್ದಾಗಿದೆ. ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು. ಹಿಟ್ಟು ಕೈಗೆ ಅಂಟಿಸ್ಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ನಾದಬೇಕು. ಮೇಲೆ ಸ್ವಲ್ಪ ಎಣ್ಣೆ ಕೂಡ ನೀವು ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆಯಿಂದ ಮುಚ್ಚಿಬಿಟ್ಟು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಪೂರಿ ಹಿಟ್ಟು 15 ನಿಮಿಷದಿಂದ ನೆಂದಿದೆ. ಮತ್ತೊಂದು ಸರಿ ನಾದ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಸೈಜಲ್ಲಿ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೂರಿ ಪ್ರೆಸರ್ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ಮಣೆ ಮೇಲೆ ಕೂಡ ಲಟ್ಟಿಸ್ಕೋಬೋದು. ಒಂದು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಪೂರಿ ಹಿಟ್ಟಿನ ಉಂಡೆನ ಇಟ್ಬಿಟ್ಟು ಮೇಲೆ ಇನ್ನೊಂದು ಶೀಟ್ ಇಟ್ಬಿಟ್ಟು ಪ್ರೆಸ್ ಮಾಡೋಣ. ನೋಡಿ, ಈ ರೀತಿಯಾಗಿ 1-2 ಸರಿ ಪ್ರೆಸ್ ಮಾಡಬೇಕಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಬರಬಾರ್ದು. ನೋಡಿ, ಈ ಹದದಲ್ಲಿರಬೇಕು. ಪೂರಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಗಿಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಲಟ್ಟಿಸಿದಂಥ ಪೂರಿನ ಹಾಕಬೇಕು. ನೋಡಿ, ಈ ರೀತಿ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಒಂದು ಕಡೆ ಬೆಂದ ನಂತರ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ.
ಇದೇ ರೀತಿಯಾಗಿ ಉಳಿದಂಥ ಹಿಟ್ಟಿನಲ್ಲೂ ಕೂಡ ಪೂರಿಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಪೂರಿಗಳನ್ನು ಇಷ್ಟು ಹದವಾಗಿ ಉಬ್ಬಿ ಬರ್ತಿದೆ. ಬಿಸಿ ಬಿಸಿ ಪೂರಿ ಜೊತೆಗೆ ಚಟ್ನಿ, ಆಲೂ ಮಸಾಲ, ಸಾಗು, ಕುರ್ಮಾ ಅಥವಾ ಯಾವುದೇ ರೀತಿಯ ಕರಿಗಳ ಜೊತೆಗೆ ಸರ್ವ್ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹದವಾಗಿ ಬಂದಿದೆ. ಹೋಟೆಲ್ ರೀತಿಯಲ್ಲಿ ಉಬ್ಬಿದಂಥ ಪೂರಿ ಮಾಡೋ ವಿಧಾನನ ನೋಡಿದ್ರಲ್ಲ, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.